ವೆಲ್ಕಮ್ ಬ್ಯಾಕ್ ಟು ನಿಕ್ಕಿ ನೀತು ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದರೆ ಪಾಪದು 2 ಮಂತ್ ಫೋಟೋಶೂಟ್ ಇತ್ತು. ಅದು ಹೆಂಗೆ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಫೈನಲಿ ಪಾಪುಗೆ ಫೋಟೋಶೂಟ್ ಮಾಡೋಕ್ಕೆ ಹಣ್ಣು ಜ್ಯೂಸು ಕಲ್ಲಂಗಡಿ ಎಲ್ಲ ಹೋಗಿ ಹೊರಗಡೆ ತಗೊಬಂದು ಸ್ಟಾರ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಹಂಗೆ ಟಿ ವಿ ನೋಡ್ಕೊಂಡು ನಿಧಾನಕ್ಕೆ ಮಾಡ್ತಿದ್ದೆ. ನಮ್ಮ ಅಕ್ಕ ಬೇಗ ಬೇಗ ಮಾಡು ಪಾಪು ಮಲಿಕಾಳುತ್ತೆ ಅಂತ ಬೈತಿದ್ರು. ಆಯಿತು ಮಾಡೋಣ ಅಂತ ನಾನು ನಮ್ಮ ಭಾವನು ಸ್ಟಾರ್ಟ್ ಮಾಡ್ದು. ನಮ್ಮ ಭಾವನು ಸ್ವಲ್ಪ ನನಗೆ ಎಲ್ಪ್ ಮಾಡ್ತಿತ್ತು. ಹಾಗೆ ಇಬ್ಬರು ಕೂತ್ಕೊಂಡು ಫೈನಲಿ ಹೆಂಗೋ ಬರೀತಿದ್ದು. ಅದು ಪಿ ಅನ್ನೋದು ಸೇಮ್ ಇದೆಯಲ್ಲ, ಏನು ಮಾಡಲಿ ಅಂತ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ತೆಗಿಲೋ ಬೇಡ ಅಂದ್ಬಿಟ್ಟು ಫೈನಲಿ ಏನಕ್ಕೋ ಬೇಡ ಅದು ಅಂದ್ಬಿಟ್ಟು ರಿಮೂವ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಬರೀತಿದ್ದು. ಆಮೇಲೆ ಬಾಬಾ ಟೈಮ್ ಆಗುತ್ತೆ ಹೋಗಿ 2 ಅನ್ನೋದು ಬರೀರಿ ಅಂತ ಹೇಳಿದ್ದು. ನಮ್ಮ ಬಾಬಾ 2 ಬರೀಬೇಕಾದ್ರೆ ಸ್ವಲ್ಪ ಶೇಪ್ ಇದು ಹೆಂಗೋ ಬರೆದಿತ್ತು, ಅದನ್ನು ಹಂಗೆ ಬರಿ ಅಂತ ನಮ್ಮ ಅಕ್ಕ ಹೋಗಿದ್ರು. ನಾನು ಆಮೇಲೆ ಜ್ಯೂಸ್ ಎಲ್ಲ ತೊಗೊಬಂದಿದ್ನಲ್ಲ, ಅದು ಇಡೋಣ ಅಂತ ಹೋಗಿದ್ದೆ. ಹೆಂಗೆ ಇಡ್ಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಹೆಂಗೋ ಮಾಡಿ ಫೈನಲ್ ಲುಕ್ ಈ ಥರ ಬಂತು. ಆಮೇಲೆ ಪಾಪು ಕರ್ಕೊಬಾರೇಕ ಅಂದೆ. ಪಾಪು ಕರ್ಕೊಬಂದು ಮನ್ಸಿದ್ಲು. ಅದು ಪಾಪು ಒದ್ದಾಡ್ತಿತ್ತು, ನಗಾಡ್ತಿತ್ತು, ಕಿರ್ಚಾಡ್ತಿತ್ತು. ಅದು ಖುಷಿಲಿ ತೇಲಾಡ್ತಿತ್ತು. ಆಮೇಲೆ ಟೈಮ್ ಆಗಿತ್ತಲ್ಲ ಕೇಕ್ನ ಪ್ಲೇಟಲ್ಲಿ ಇಡೋಣ ಅಂತ ಹೋಗಿದ್ದು. ನಮ್ಮ ಅಕ್ಕ ಕೇಕ್ನ ಅಲ್ಲೇ ಟೇಸ್ಟ್ ಮಾಡಿಬಿಟ್ರು. ಆಯಿತು ಸರಿ ಬಾ ಪಾಪುದಾದ್ರು ಫೋಟೋ ತೆಗಿಯೋಣ ಅಂತ ಮೂರಾಳು ಅವ್ರ ಅಪ್ಪ ಅಮ್ಮ ಪಾಪುನ ನಿಲ್ಲಿಸಿದ್ದು. ಅದು ಪಾಪು ಫೋಟೋ ತೆಗಿಬೇಕಾದ್ರೆ ಹೆವಿ ಅಳ್ತಿತ್ತು ಪಾಪು. ಆಮೇಲೆ ಫೈನಲಿ ಎಲ್ಲ ಮುಗೀತು. ಆಮೇಲೆ ಹಣ್ಣುಗಳೆಲ್ಲ ಇದ್ವಲ್ಲ, ಅದೆಲ್ಲ ಎತ್ತಿಡ್ಕೊಳ್ಳೋಣ ಅಂತ ಎತ್ತಿಡ್ಕೊತಿದ್ದೆ. ನಾನು 2 ಐಸ್ ಕ್ರೀಮ್ ತೊಗೊಬಂದಿದ್ದೆ. ಅದರಲ್ಲಿ ನಮ್ಮಮ್ಮ ನೋಡಿದರೆ 2 ಐಸ್ ಕ್ರೀಮ್ ಎತ್ಕೊಂಡ್ಬಿಟ್ಟು ಮೆಲ್ಟಾಗಿ ಹೋಗುತ್ತೆ, ಬೇಗ ಬೇಗ ತಿನ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ತಿನ್ಕೊತಿದ್ರು. ಅದರಲ್ಲೂ 3 ದಿನ ಉಪವಾಸ ಇದ್ರು ಅನಿಸುತ್ತೆ, ಅದಕ್ಕೆ ಅಷ್ಟು ಮಟ್ಟಿಗೆ ತಿಂತಿದ್ರು. ಸರಿ ಆಯಿತು ಬಾ ಹಣ್ಣುಗಳನ್ನ ಸರಿ ನಮ್ಮಮ್ಮ ಹಣ್ಣೆಲ್ಲನೂ ಎತ್ಕೊತಾ ಇದ್ರು. ನಮ್ಮಮ್ಮ ನೀನು ಎತ್ಕೊ, ಬೇಗ ಬೇಗ ಟೈಮ್ ಆಗುತ್ತೆ ಮಲ್ಕೊಳ್ಳೋಣ ಅಂದ್ಬಿಟ್ಟು ಹೇಳಿದ್ರು. ನಾನು ಎತ್ಕೊಳ್ಳೋಣ ಅಂತ ಹೋಗಿ ಕೂತ್ಕೊಂಡಿದ್ದೆ. ನಾನು ಎತ್ಕೊತ ನಾನು ತಿಂದಿರಲ್ವಲ್ಲ ಅಂದ್ಬಿಟ್ಟು ಅಲ್ಲೇ ಒಂದೆರಡು ಟೇಸ್ಟ್ ಮಾಡ್ಕೊತ ಕೂತಿದ್ದೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಮಾಡೋದು ಮಾತ್ರ ಮರಿಬೇಡಿ.